ಕತೆಗೋಚಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕತೆಯ ಹೆಸರು ಸಿಂಹ, ನರಿ ಮತ್ತು ಕತ್ತೆ. ಒಂದು ದಟ್ಟವಾದ ಅರಣ್ಯದಲ್ಲಿ ಒಂದು ಸಿಂಹ ವಾಸಿಸುತ್ತಿತ್ತು. ಅದರ ಸೇವಕನಾಗಿ ಒಂದು ನರಿ ಕೆಲಸ ಮಾಡಿಕೊಂಡು ಇದ್ದಿತು. ಒಂದು ದಿನ ಸಿಂಹವು ನರಿಯನ್ನು ಉದ್ದೇಶಿಸಿ ಹೀಗೆ ಹೇಳಿತು: ನನಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಮಹೋದರವೆಂಬ ರೋಗವು ಉಂಟಾಗಿದೆ. ಅದಕ್ಕಾಗಿ ಕತ್ತೆಯ ಕಿವಿ ಮತ್ತು ಕರುಳುಗಳನ್ನು ತಿಂದರೆ ನನ್ನ ಈ ಮಹೋದರ ಕಾಯಿಲೆಯು ಗುಣವಾಗುತ್ತದೆ. ಬೇರೆ ಯಾವುದರಿಂದಲೂ ಈ ಕಾಯಿಲೆ ಗುಣವಾಗುವುದಿಲ್ಲವೆಂದು ವೈದ್ಯರು ಹೇಳಿದ್ದಾರೆ. ಹೇಗಾದರೂ ಮಾಡಿ ಒಂದು ಕತ್ತೆಯನ್ನು ನೀನು ಕರೆದುಕೊಂಡು ಬಾ ಎಂದು ದೈನ್ಯದಿಂದ ಹೇಳಿತು. ಸಿಂಹದ ಮಾತನ್ನು ನಂಬಿದ ನರಿಯು ಕತ್ತೆಯನ್ನು ಹುಡುಕುತ್ತಾ ಹೊರಟಿತು. ಪಟ್ಟಣದ ಸಮೀಪಕ್ಕೆ ಬಂದಾಗ ಒಬ್ಬ ಅಗಸನ ಕತ್ತೆಯು ಮೇಯುತ್ತಿರುವುದು ನರಿಯ ಕಣ್ಣಿಗೆ ಬಿತ್ತು. ನರಿಯು ಕತ್ತೆಯನ್ನು ಕಂಡು ನಯ ವಿನಯದಿಂದ ಮಾತನಾಡಿಸಿ ಅದನ್ನು ಮರುಳು ಮಾಡಿ ಉಪಾಯದಿಂದ ಕತ್ತೆಯನ್ನು ಸಿಂಹದ ಬಳಿಗೆ ಕರೆದುಕೊಂಡು ಹೋಯಿತು. ಕತ್ತೆಯನ್ನು ನೋಡುತ್ತಲೇ ಸಿಂಹವು ಉತ್ಸುಕತೆಯಿಂದ ಅದನ್ನು ಹಿಡಿದುಕೊಳ್ಳಲು ಗರ್ಜಿಸುತ್ತಾ ಎದ್ದಿತು. ಕತ್ತೆಯು ಹೆದರಿ ಓಡಿ ಹೋಯಿತು. ಅಯ್ಯೋ, ಕೈಗೆ ಬಂದ ಬೇಟೆ ಬಿಟ್ಟು ಹೋಯಿತಲ್ಲ ಎಂದು ಬಹಳ ದುಃಖಿಸಿತು. ಆಗ ನರಿಯು, ಹೆದರಬೇಡ ಸಿಂಹ, ನಾನು ನನ್ನ ಬುದ್ಧಿವಂತಿಕೆಯಿಂದ ಮತ್ತೆ ಕತ್ತೆಯನ್ನು ಹಿಡಿದು ತರುತ್ತೇನೆ ಎಂದು ಹೇಳಿ ಪುನಃ ಕತ್ತೆಯ ಬಳಿಗೆ ಹೋಯಿತು. ಚಾತುರ್ಯದಿಂದ ಕತ್ತೆಯನ್ನು ಕುರಿತು, ಎಲೆ ಗಾರ್ಧಬ ರಾಜನೇ, ನೀನು ರಾಜ. ಅಗಸನ ಹೊಲಸ ಬಟ್ಟೆಯನ್ನು ಹೊತ್ತು ಪಾಪವನ್ನೇಕೆ ಕಟ್ಟಿಕೊಳ್ಳುವೆ? ನೀನು ಕಾಡಿನಲ್ಲಿ ರಾಜನ ಹಾಗೆ ನನ್ನ ಜೊತೆಯಲ್ಲಿ ಇರಬಹುದು. ನನಗೆ ಕಾಡಿನಲ್ಲಿ ಬೇಕಾದಷ್ಟು ಆಹಾರವಿದೆ. ನಿನಗೂ ಮೇಯಲು ವಿಶಾಲವಾದ ಹುಲ್ಲುಗಾವಲಿದೆ. ನನ್ನ ಜೊತೆಗೆ ಬಾ ಎಂದು ಕತ್ತೆಗೆ ಪುಸಲಾಯಿಸಿತು. ಆಗ ಕತ್ತೆಯು, ಸಿಂಹ ನನ್ನನ್ನು ಕೊಲ್ಲಲು ಬಂದುದರಿಂದ ನಾನು ಹೀಗೆ ಓಡಿ ಬಂದೆ ಎಂದು ಹೇಳಿತು. ಅದಕ್ಕೆ ನರಿಯು, ಓಹೋ, ನಿನಗೆ ತಿಳಿಯಲಿಲ್ಲ. ನೀನು ಬಂದುದನ್ನು ಸಿಂಹವು ಕಂಡು ಇತರ ಪ್ರಾಣಿಗಳಿಗೆ ತಿಳಿಸಲು ಎದ್ದು ಕೂಗಿತು ಅಷ್ಟೇ. ನೀನು ಎದ್ದು ಬರುವೆಯೋ ಎಂದು ಸಿಂಹವು ಎದುರು ನೋಡುತ್ತಿದೆ. ನನ್ನ ಜೊತೆಗೆ ಬಾ. ನೀನು ಬದುಕಿರುವವರೆಗೂ ನನ್ನ ಜೊತೆಯಲ್ಲಿ ಸುಖವಾಗಿರು. ನಿನ್ನನ್ನು ಸಿಂಹಕ್ಕೆ ಪ್ರಧಾನ ಮಂತ್ರಿಯನ್ನಾಗಿ ಮಾಡುತ್ತೇನೆ ಎಂದು ನಂಬಿಕೆ ಬರುವ ಹಾಗೆ ಹೇಳಿತು. ಕತ್ತೆಯು ಅವನ ಮಾತನ್ನು ನಂಬಿ ಅವನ ಜೊತೆಯಲ್ಲಿ ಹೋಯಿತು. ಬುದ್ಧಿ ಇಲ್ಲದ ಕತ್ತೆಯನ್ನು ನರಿಯು ಸಿಂಹಕ್ಕೆ ಒಪ್ಪಿಸಿತು. ಸಿಂಹವು ಅದನ್ನು ಉಪಾಯದಿಂದ ಹಿಡಿದು ಕೊಂದು ಹಾಕಿತು. ಸಿಂಹವು ನರಿಯನ್ನು ಕುರಿತು, ನೀನು ಬಹಳ ಸಾಹಸದ ಕೆಲಸ ಮಾಡಿದೆ. ನಾನು ನನ್ನ ಸ್ನಾನ ಮತ್ತು ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಬಂದು ಈ ಕತ್ತೆಯ ಕಿವಿ ಕರುಳುಗಳನ್ನು ತಿನ್ನುತ್ತೇನೆ. ಸ್ವಲ್ಪ ಹೊತ್ತು ಕಾವಲಿರು ಎಂದು ಹೇಳಿತು. ಕತ್ತೆಯ ಕಿವಿ ಕರುಳಿನಲ್ಲಿ ಬಹಳ ಮಹತ್ವದ ಔಷಧ ಇರಬೇಕೆಂದು ನೆನೆಸಿ ಸಿಂಹವು ಬರುವುದರೊಳಗೆ ಕಿವಿ ಕರುಳುಗಳನ್ನು ತಿಂದು ಹಾಕಿತು. ಅನಂತರ ಸಿಂಹವು ಬಂದು ಕತ್ತೆಯ ಕಿವಿ ಕರುಳುಗಳು ಹುಡುಕ ಹತ್ತಿತು. ಆದರೆ ಅವನಿಗೆ ಕಿವಿ ಮತ್ತು ಕರುಳುಗಳು ಸಿಗಲಿಲ್ಲ. ಆಗ ಸಿಟ್ಟಿನಿಂದ ಕಿವಿ ಕರುಳು ಎಲ್ಲಿ ಎಂದು ಕೇಳಿತು. ಇದನ್ನು ಕೇಳುತ್ತಲೇ ನರಿಗೆ ಹೆದರಿಕೆಯಾಯಿತು. ನಿಜ ಗೊತ್ತಾದರೆ ಸಿಂಹವು ನನ್ನನ್ನು ಕೊಂದೇ ಬಿಡುತ್ತಾನೆ ಎಂದು ತಿಳಿದು ಉಪಾಯದಿಂದ ಹೇಳಿತು. ಸಿಂಹ ಮಹಾರಾಜ, ನಾನು ಕೇಳಿದ್ದೇನೆ, ಬುದ್ಧಿಹೀನ ಪ್ರಾಣಿಗಳಿಗೆ ಕರುಳು ಕಿವಿಗಳು ಇರುವುದಿಲ್ಲ. ಅದಕ್ಕಾಗಿ ಈ ಕತ್ತೆ ಬುದ್ಧಿಹೀನ ಇರಬಹುದು. ಅದಕ್ಕಾಗಿ ಅದಕ್ಕೆ ಕಿವಿ ಮತ್ತು ಕರುಳು ಇಲ್ಲ ಎಂದು ಅನಿಸುತ್ತದೆ. ಅವನ ಮಾತನ್ನು ನಂಬಿ ಸಿಂಹವು ಹೌದೇನೋ ಎಂದು ಉಳಿದುದನ್ನು ತಿಂದಿತು. ನೀತಿ: ದಡ್ಡತನದಿಂದ ಹಾನಿಯಾಗುತ್ತದೆ, ಜಾಣತನದಿಂದ ಲಾಭವಾಗುತ್ತದೆ. ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ.